ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇರ್ಬೇಕಾದ್ರೆ ಕೊಲೆ ಮಾಡಿಲ್ಲ ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ. ಯುವರ್ ಆನರ್, ಒಂದು ಕೊಲೆ ನಡೆದಾಗ ಅದನ್ನ ಬೇರೆ ಬೇರೆ ಆಂಗಲ್ಗಳಿಂದ ನಾವು ನೋಡ್ಬೇಕಾಗತ್ತೆ. ಎಷ್ಟೋ ಕೇಸ್ಗಳಲ್ಲಿ ಹಣಬಲ ಜನಬಲ ಇರೋ ವ್ಯಕ್ತಿಗಳು ಆರೋಪಿ ಮೇಲೆ ಪ್ರೆಷರ್ ಹಾಕೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆ ಪ್ರೆಷರ್ಗೆ ಒಳಪಟ್ಟು ಆರೋಪಿ ಈ ಕೊಲೆನ ತಾನೇ ಮಾಡಿದ್ದು ಅಂತ ಒಪ್ಕೊಂಡಿರ್ತಾನೆ. ಆದ್ರೆ ಸರಿಯಾದ ವಿಚಾರಣೆಗಳನ್ನ ಮಾಡದೆ ಆರೋಪಿನೇ ಅಪರಾಧಿ ಅಂತ ಡಿಸೈಡ್ ಮಾಡೋದು ತಪ್ಪಾಗತ್ತೆ ಯುವರ್ ಆನರ್. ಕೊಲೆ ಆದ ಹೆಂಗಸಿನ ಮೇಲಿನ ಗಾಯದ ಗುರುತುಗಳು, ಬ್ಲಡ್ ಸ್ಯಾಂಪಲ್ಸ್ ಇದೆಲ್ಲ ನನ್ನ ಕ್ಲೈಂಟ್ ಅಶ್ವಿನ್ಗೆ ಮ್ಯಾಚ್ ಆಗತ್ತಾ ಅಂತ ಮೊದಲು ನೋಡ್ಬೇಕು ಯುವರ್ ಆನರ್. ಆ ರಿಪೋರ್ಟ್ ಬಂದ ಮೇಲೆ ಈ ಕೇಸ್ಗೆ ನಿಜವಾದ ಸಾಕ್ಷಿಗಳು ಸಿಗೋದಕ್ಕೆ ಸಾಧ್ಯ. ಇದೆಲ್ಲ ನೋಡ್ದೇನೆ ಆರೋಪಿ ಯಾವುದೋ ಒತ್ತಡಕ್ಕೆ ಬಿದ್ದು ನಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಂಡಿರೋದನ್ನೇ ಕನ್ಸಿಡರ್ ಮಾಡಿ ನೀವು ತೀರ್ಪು ಕೊಡಬಾರ್ದು ಅಂತ ಕೇಳ್ಕೊತೀನಿ ಯುವರ್ ಆನರ್. ಈ ಕೇಸ್ನ ಫರ್ದರ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ದಯವಿಟ್ಟು ಈ ನ್ಯಾಯಾಲಯ ಅನುಮತಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೇಸ್ ನಂಬರ್ 345 ಅಶ್ವಿನ್ ವರ್ಸಸ್ ರತನ್ ಲಾಲ್ ಕುರಿತಂತೆ ವಾದ ಮತ್ತು ಪ್ರತಿವಾದಗಳನ್ನ ಪರಿಶೀಲಿಸಿ ಆರೋಪಿ ಅಶ್ವಿನ್ ನಿರಪರಾಧಿ ಎಂದು ಸಾಬೀತುಪಡಿಸಲು ಬೇಕಾದ ಸಾಕ್ಷಿಗಳು ಕೋರ್ಟಿಗೆ ಹಾಜರುಪಡಿಸಲು ನ್ಯಾಯವಾದಿ ಅರ್ಜುನ್ ರವರು ಸಮಯ ಕೇಳಿರುತ್ತಾರೆ. ಅವರ ಮನವಿಯನ್ನ ಮನ್ನಿಸಿ ಕೋರ್ಟು ಅವರಿಗೆ ಕಾಲಾವಕಾಶವನ್ನ ಕೊಡಲಾಗಿದೆ. ಹಾಗಾಗಿ ಈ ಕೇಸಿನ ತೀರ್ಪು ಸದ್ಯಕ್ಕೆ ಮುಂದೂಡಲಾಗಿದೆ. ಕೋರ್ಟ್ ಈಸ್ ಅಡ್ಜರ್ನ್. ಬನ್ನಿ, ಕರ್ಕೊಳ್ಳಿ. ಅಶ್ವಿನ್, ಪೂಜಾ ಬೇಡ. ಅಕ್ಕ, ಹಲೋ, ಬನ್ನಿ. ಕಟ್ಕೊಂಡಿರೋ ಗಂಡಂಗೂ ಇಷ್ಟೆಲ್ಲ ಸೇವೆ ಮಾಡಿಲ್ಲ. ಆದ್ರೆ ಇವನ್ಗೆ ಕೈ ಒತ್ತೋದು, ಕಾಲು ಒತ್ತೋದು, ಕೇಳ್ದಾಗ ಬಜ್ಜಿ ಬೋಂಡ ಮಾಡ್ಕೊಡೋದು. ಈ ದರಿದ್ರದೊಂದು ಕಾಟ ಯಾವಾಗ ತಪ್ಪುತ್ತೋ ಏನೋ, ಎಲ್ಲ ನನ್ನ ಕರ್ಮ. ದನ ತಿಂದಂಗೆ ತಿಂದು ಎಮ್ಮೆ ತರ ಗೊರ್ಕ ಹೊಡಿತಾ ಇದ್ದಾನೆ. ನನಗ್ ಬರ್ತಾರ ಕೋಪಕ್ಕೆ ಕುತ್ಕೆ ಹೆಸ್ಕಿ ಸಾಯಿಸ್ಬಿಡ್ಲಾ ಅಂತ ಅನಿಸ್ತಾ ಇದೆ. ಹೌದಲ್ವಾ? ಹೇಗೂ ನಿದ್ದೆ ಮಾಡ್ತಾ ಇದ್ದಾನೆ. ಮುಖದ ಮೇಲೆ ದಿಂಬಿಟ್ಟು ಗಟ್ಟೆ ಒತ್ತಿದ್ರೆ ಒಂದೇ ಸತಿ ಪ್ರಾಣನೇ ಹೊರಟೋಗುತ್ತೆ. ಆಮೇಲೆ ನಾನ್ ನೆಮ್ಮದಿಯಾಗಿರ್ಬೋದು. ಹೇಗೂ ಮನೇಲಿ ಯಾರೂ ಇಲ್ಲ. ಹೌದು, ದಿನ ಯಾವಳು ಸಾಯ್ತಾಳೆ. ಅದ್ರ ಬದಲು ಇವನನ್ನೇ ಸಾಯಿಸ್ಬಿಟ್ರೆ ನನ್ನ ದಾರಿ ಸುಲಭ. ಸಾಯಿ ನನ್ನ ಮಗನೆ, ಸಾಯಿ ನನ್ನ ಮಗನೆ, ಸಾಯಿ, ಸಾಯೋ, ಬೇಗ ಸಾಯಿ. ನನಗೆ ಹಿಂಸೆ ಕೊಡ್ತೀಯ, ಸಾಯಿ.
ಈ ಮನೇಲಿ ನೀನು ಒಬ್ಳೆ ಇದೀಯಾ ಅಂದಾಗ್ಲೇ ನನಗೆ ಗೊತ್ತಾಗಿತ್ತು ಕಣೆ, ನೀನು ಇಂಥದ್ದೇನಾದ್ರೂ ಪ್ಲಾನ್ ಮಾಡ್ತೀಯಾ ಅಂತ. ಅದಕ್ಕೆ ನಾನು ಉಲ್ಟಾ ಮಲ್ಕೊಂಡಿದ್ದೆ. ಹೆಂಗಿತ್ತು ನನ್ನ ಡೋಸು? ಸರಿಯಾಗಿ ಕುರಿ ಆಗ್ಬಿಟ್ಟೆ. ಅಂತೂ ನಿನಗೆ ನನ್ನ ಕೊಲ್ಲೋಷ್ಟು ಕೋಪ ಇದೆ ಅಂತ ಆಯ್ತು. ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ, ಗೊತ್ತಾಯ್ತಾ? ನನಗೆ ಹಲ್ವಾ ತಿನ್ಸಕ್ ಬರ್ತೀಯಲ್ಲ, ಎಷ್ಟು ಕೊಬ್ಬಿರ್ಬೇಕು ನಿನಗೆ. ಆದ್ರೂ ನಿನ್ನನ್ನು ನೋಡಕ್ಕೆ, ನಿನ್ನ ಪಾಡ್ ನೋಡಕ್ಕೆ ನನಗೊಂಥರ ರಾಕ್ಷಸ ಆನಂದ. ಒಂದು ಟೈಮಲ್ಲಿ ಎಷ್ಟು ಸಹಾಯ ಮಾಡಿದ್ದೆ ನಾನು ನಿನಗೆ, ನನ್ನನ್ನೇ ಸಾಯ್ಸಕ್ ನೋಡ್ತೀಯಾ? ನಿನ್ನಂಥವಳು ಇನ್ನು ಮನೆಯವ್ರನ್ನ ಸುಮ್ಮನೆ ಬಿಡ್ತೀಯಾ? ನನಗೇನೋ ಈ ಅಶ್ವಿನ್ ಜೈಲಿಗೆ ಹೋಗಿರೋದ್ರಲ್ಲೂ ನಿನ್ನ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಅವನು ಜೈಲಿಂದ ವಾಪಸ್ ಬರ್ದೇ ಇರೋ ಹಾಗೆ ಕೂಡ ನೀನೇ ಏನೋ ಕುತಂತ್ರ ಮಾಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಏಯ್, ನಿಮ್ಗೆಲ್ಲೋ ಭ್ರಮೆ. ನಾನೇ ಅವನ ವಿಷಯಕ್ಕೆ ಹೋಗ್ಲಿ? ಭ್ರಮೆ ಅಲ್ಲ ಅಮ್ಮಣಿ, ನೀನು ಹೇಗೆ ಅಂತ ಅಳ್ದು ತೂಗ್ಬಿಟ್ಟಿದ್ದೀನಿ. ನಿನಗೆ ಒಳ್ಳೇದ್ ಮಾಡೋ ಗುಣನೇ ಇಲ್ಲ. 100% ನೀನೇ ಅಶ್ವಿನ್ ಕೇಸಲ್ಲಿ ಇನ್ವಾಲ್ವ್ ಆಗಿದೆಯಾ ಅಂತ ನನಗೆ ಗೊತ್ತು. ಅದನ್ನ ಹೇಗೆ ಕಂಡುಹಿಡಿಬೇಕು ಅಂತಾನೂ ನನಗೆ ಗೊತ್ತು. ಅದನ್ನ ಕಂಡು ಹಿಡಿದು ಅರ್ಜುನ್ಗೆ ಹೇಳಲಿಲ್ಲ ಅಂದ್ರೆ ನನ್ನ ಹೆಸರು ಆದಿಶೇಷನೇ ಅಲ್ಲ. ಕಂಡಿಡಿತೀಯಾ? ಆಯ್ತು, ಕಂಡಿಡ್ಕೊ. ವಾವ್, ಸೂಪರ್ ಸರ್. ನಿಮ್ ಜೂನಿಯರ್ ವಾದ ಮಾಡಿದ ರೀತಿ ನೋಡಿ ಅರ್ಜುನ್ ಬಾಯ ಬಿದ್ದೋಯ್ತು. ನಿಮ್ ಜೂನಿಯರ್ ರಿಯಲಿ ಗ್ರೇಟ್ ಸರ್. ನಮ್ ಜೂನಿಯರ್ ಹೇಳಿದ್ರು ಇದ್ರಲ್ಲಿ ಅರ್ಧ ಕ್ರೆಡಿಟ್ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಸೇರ್ಬೇಕು. ಯಾಕೆಂದ್ರೆ ಇವ್ರು ಅಶ್ವಿನ್ಗೆ ಚೆನ್ನಾಗಿ ಬೆಂಡಿತಿದ್ದಾರಂತೆ. ಹಾಗಾಗಿ ಅರ್ಜುನ್ ಏನೇ ಪ್ರಶ್ನೆ ತಿರುಗಿಸಿ ಮುರುಗಿಸಿ ಕೇಳಿದ್ರು ಅವನ್ ಕೊಡ್ತಾ ಇದ್ದಿದ್ದು ಒಂದೇ ಉತ್ತರನಂತೆ, ನಾನೇ ಕೊಲೆಗಾರ ಅಂತ ಹೇಳ್ತಾ ಇದ್ನಂತೆ. ಮತ್ತೆ ನಾನಂಗ್ ಭಯ ಇಟ್ಟಿದ್ದೀನಿ ಸರ್. ಇದನ್ನೆಲ್ಲ ಮೀರಿ ಅವನೇನಾದ್ರೂ ಸತ್ಯ ಹೇಳೋದಕ್ಕೆ ಪ್ರಯತ್ನ ಪಟ್ರೆ, ಸ್ಟೇಷನ್ ಇಂದ ಓಡೋಗೋದಕ್ಕೆ ಪ್ರಯತ್ನ ಪಟ್ಟ ಅಂತೇಳಿ ಎನ್ಕೌಂಟರ್ ಮಾಡಿ ಬಿಸಾಕೋದಿಲ್ವಾ? ಒಂದಂತೂ ಅರ್ಥ ಆಯ್ತು, ಜನಬಲ ಹಣಬಲ ಇದ್ರೆ ಎಂತ ಕೇಸ್ ಬೇಕಾದ್ರೂ ಗೆದ್ಬಿಡ್ಬೋದು. ಏನಂತೀರಾ ಸಾಹೇಬ್ರೆ? ಈ ಕೇಸ್ ಗೆಲ್ಲೋದಕ್ಕೆ ನಮ್ ಜೂನಿಯರ್ ಕಾಂಟ್ರಿಬ್ಯೂಷನ್ ಅಷ್ಟೇ ಅಲ್ಲ, ಪ್ರಿಯಾ ಕಾಂಟ್ರಿಬ್ಯೂಷನ್ ಸಹ ಇದೆ.